ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋಗಳಲ್ಲಿ ನಾವು ಸಿಲಾಗಿಸಮ್ಸ್ ಡಿಫ್ರೆಂಟ್ ಪಾರ್ಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು, ಪಾರ್ಟ್ 3 ಆಗಿರ್ಬೋದು. ಪಾರ್ಟ್ 1ನಲ್ಲಿ ನಾನು ಯಾವ ರೀತಿ ಸಿಲಾಗಿಸಮ್ಸನ್ನ ಫಾರ್ಮುಲಾ ಬೇಸ್ ಮೇಲೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಪ್ರೆಸೆಂಟ್ ಮಾಡಿದ್ದೆ. ಅದೇ ರೀತಿ ಪಾರ್ಟ್ 2ನಲ್ಲಿ ಯಾವ ರೀತಿ ಡಿಫ್ರೆಂಟ್ ಕ್ರಾಸ್ಗಳು ಬರುತ್ತೆ ಅದರ ಬೇಸ್ ಮೇಲೆ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಪಾರ್ಟ್ 3ನಲ್ಲಿ ಐದರ್ ಆರ್ ಕೇಸ್ ಇನ್ ಸಿಲಾಗಿಸಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಪಾರ್ಟ್ 4ನಲ್ಲಿ ನಾನು ಉಳಿದಿರುವಂತಹ 3 ಕ್ರಾಸ್ಗಳೇನಿದೆ ನಿಮಗೆ ಲೆಫ್ಟ್ ಸೈಡ್ ಡಯಾಗ್ನಲ್ ಆಗಿರ್ಬೋದು, ಅಥವಾ ರೈಟ್ ಸೈಡ್ ವರ್ಟಿಕಲ್ ಆಗಿರ್ಬೋದು, ಅಥವಾ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಗಿರ್ಬೋದು, ಇದರ ಬೇಸ್ ಮೇಲೆ ನಿಮಗೆ ಯಾವ ರೀತಿ ಎಕ್ಸಾಮ್ಗಳಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮುಂಬರುವಂತಹ ಯಾವುದೇ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು. ಹಾಗಾಗಿಂದ ಒನ್ ಆಫ್ ದಿ ಮೋಸ್ಟ್ ಯೂಸ್ಫುಲ್ ಕಾನ್ಸೆಪ್ಟ್ಸ್ ಆಗಿರುತ್ತೆ ಸಿಲಾಗಿಸಮ್ಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಅದೇ ರೀತಿ ನಿಮಗೆ ಗೊತ್ತಿದೆ ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಯಲ್ಲಿ ನಾನು ಫಾರ್ಮುಲಾಸ್ ಬಗ್ಗೆ ಹೇಳಿದ್ದೆ, ಯಾವ ರೀತಿ ಸಿಲಾಗಿಸಮ್ಸನ್ನ ಫಾರ್ಮುಲಾ ಬೇಸ್ ಮೇಲೆ ಸಾಲ್ವ್ ಮಾಡಬೇಕು ಅನ್ನೋದು. ಸೊ ಇಲ್ಲೂ ಕೂಡ ಅಷ್ಟೇ ಫಾರ್ಮುಲಾನ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಫಾರ್ಮುಲಾಸ್ಗಳು ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ, ಗೊತ್ತಿರಲೇಬೇಕಾಗತ್ತೆ ಫಾರ್ಮುಲಾಸ್ಗಳು, ಯಾಕಂದರೆ ಎಂಟೈರ್ ಕಾನ್ಸೆಪ್ಟ್ಸನ್ನು ನಾವು ಫಾರ್ಮುಲಾ ಬೇಸ್ ಮೇಲೆ ಸಾಲ್ವ್ ಮಾಡೋದ್ರಿಂದ. ಸೊ ಇಲ್ಲಿ ಆಲ್ ಪ್ಲಸ್ ಆಲ್ ಅನ್ನೋದು ನಿಮಗೆ ಆಲ್ ಆಗಿರುತ್ತೆ, ಆಲ್ ಪ್ಲಸ್ ನೋ ಅನ್ನೋದು ನೋ ಆಗಿರುತ್ತೆ, ಸಮ್ ಪ್ಲಸ್ ಆಲ್ ಅಂತ ಬಂದರೆ ಅದು ಸಮ್ ಆಗಿರುತ್ತೆ, ಸಮ್ ಪ್ಲಸ್ ನೋ ಅಂದರೆ ಸಮ್ ನಾಟ್ ಆಗಿರುತ್ತೆ, ನೋ ಪ್ಲಸ್ ಆಲ್ ಅನ್ನೋದು ಸಮ್ ನಾಟ್ ರಿವರ್ಸ್ ಆಗಿರುತ್ತೆ, ನೋ ಪ್ಲಸ್ ಸಮ್ ಅನ್ನೋದು ಸಮ್ ನಾಟ್ ರಿವರ್ಸ್ ಆಗಿರುತ್ತೆ. ಇದಿಷ್ಟು ನಿಮಗೆ ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕೇಸ್ಗಳಾಗಿರುತ್ತೆ. ಹಾಗಾಗಿ ಇದನ್ನು ಒಂದು ಸೈಡಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ನೆಕ್ಸ್ಟು ಕೆಲವೊಂದು ನೋ ಕನ್ಕ್ಲೂಷನ್ ಕೇಸ್ಗಳು ಬರುತ್ತೆ. ಸೊ ಅದು ಯಾವಾಗ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ನೋ ಕನ್ಕ್ಲೂಷನ್ ಕೇಸಿಗೆ ಬಂದರೆ ಆಲ್ ಪ್ಲಸ್ ಸಮ್ ಅಂತ ಬಂದಾಗ ನೋ ಕನ್ಕ್ಲೂಷನ್ ಬರುತ್ತೆ ನಿಮಗೆ. ಸೊ ಫಸ್ಟ್ ಆಲ್ ಪ್ಲಸ್ ಸಮ್ಮಲ್ಲಿ ನೋ ಕನ್ಕ್ಲೂಷನ್, ಸಮ್ ಪ್ಲಸ್ ಸಮ್ ಅಂತ ಬಂದರೆ ನೋ ಕನ್ಕ್ಲೂಷನ್ ಆಗುತ್ತೆ, ನೋ ಪ್ಲಸ್ ನೋ ಅಂತ ಬಂದರೂ ನೋ ಕನ್ಕ್ಲೂಷನ್ ಆಗುತ್ತೆ, ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್ ಅಂದರೆ ನೋ ಕನ್ಕ್ಲೂಷನ್ಗೆ ನೆಕ್ಸ್ಟ್ ನೀವು ಏನೇ ಆ್ಯಡ್ ಮಾಡಿದ್ರು ಅದು ನೋ ಕನ್ಕ್ಲೂಷನ್ ಆಗಿರುತ್ತೆ, ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್ ಅಂದರೂ ಕೂಡ ಅದು ಕೂಡ ನೋ ಕನ್ಕ್ಲೂಷನ್ ಆಗಿರುತ್ತೆ. ಹಾಗಾಗಿ ನೀವು ನೋ ಕನ್ಕ್ಲೂಷನ್ ಕೇಸನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ರೀತಿ ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕೇಸ್ಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡ್ರೆ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಅದೇ ರೀತಿ ಯಾವ ರೀತಿ ನಾವು ಈ ಆಲ್ ಸಮ್ಮು ನೋ ಅನ್ನೋದನ್ನ ಕನ್ವರ್ಷನ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕಾಗತ್ತೆ. ಅದನ್ನೇ ಕನ್ವರ್ಷನ್ ಫ್ರಮ್ ಸಿಂಗಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ ಅನ್ನೋದು ಸಮ್ ಆಗತ್ತೆ, ಅಂದರೆ ಆಲ್ ಅನ್ನೋದು ಯಾವಾಗಲೂ ಕೂಡ ನಿಮಗೆ ಸಿಂಗಲ್ ಇಂಪ್ಲಾಯ್ಸ್ ಆಗಿರುತ್ತೆ, ಅಂದರೆ ಒಂದು ಸೈಡ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಆಲ್ ಎ ಆರ್ ಬಿ ಅಂತ ಇದೆ, ಅಂದರೆ ಆಲ್ ಎ ಆರ್ ಬಿ ಅನ್ನೋದು ಮಾತ್ರ ಆಗುತ್ತೆ, ಯಾವುದೇ ಕಾರಣಕ್ಕೂ ಆಲ್ ಬಿ ಆರ್ ಎ ಅನ್ನೋದು ನಿಮಗೆ ಫಾಲೋ ಆಗಲ್ಲ. ಅದನ್ನೇ ನಾನಿಲ್ಲಿ ನೋ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಆಲ್ ಎ ಆರ್ ಬಿ ಅನ್ನೋದು ಸಮ್ ಬಿ ಆರ್ ಎ ಫಾಲೋ ಆಗುತ್ತೆ. ಸೊ ಹಾಗಾಗಿ ಇದು ಗೊತ್ತಿರಬೇಕಾಗತ್ತೆ ನಿಮಗೆ ಯಾವುದಾಗಲ್ಲ ಯಾವ್ದು ಫಾಲೋ ಆಗುತ್ತೆ ಅನ್ನೋ. ಸೊ ನೆಕ್ಸ್ಟ್ ಅದೇ ರೀತಿ ಸಮ್ ಮತ್ತು ಸಮ್ ಇದೆ. ಸೊ ಹಾಗಾದರೆ ಸಮ್ ಯಾವತ್ತೂ ಕೂಡ ನಿಮಗೆ ಡಬಲ್ ಎಂಪ್ಲಾಯೀಸ್ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಸಮ್ ಅನ್ನೋದು ಯಾವತ್ತೂ ಕೂಡ ಇಲ್ಲಿ ನಿಮಗೆ ಇದು ಡಬಲ್ ಎಂಪ್ಲಾಯೀಸ್ ಆಗಿರುತ್ತೆ, ಅಂದರೆ ಎರಡೂ ಸೈಡ್ ಅಪ್ಲೈ ಆಗುತ್ತೆ. ಆಲ್ ಎ ಆರ್ ಬಿ ಅನ್ನೋದು ಸಮ್ ಎ ಆರ್ ಬಿನೂ ಆಗುತ್ತೆ, ಅದೇ ರೀತಿ ಸಮ್ ಬಿ ಆರ್ ಎ ಅನ್ನೋದು ಕೂಡ ಫಾಲೋ ಆಗುತ್ತೆ. ನೆಕ್ಸ್ಟ್ ನೋ ಅನ್ನೋದು ಕೂಡ ಅಷ್ಟೇ ಡಬಲ್ ಎಂಪ್ಲಾಯೀಸ್ ಆಗಿರುತ್ತೆ. ಸೊ ಇದು ಕೂಡ ಡಬಲ್ ಎಂಪ್ಲಾಯೀಸ್ ನಿಮಗೆ. ಆಲ್ ಎ ಆರ್ ಬಿ ನೋ ಬಿ ಈಸ್ ಸಿ, ಇಲ್ಲಿ ಬಿ ಬಿ ಕ್ಯಾನ್ಸಲ್ ಆಗುತ್ತೆ ನಿಮಗೆ. ಆಲ್ ಪ್ಲಸ್ ನೋ ಅನ್ನೋದು ನೋ ಆಯಿತು, ನೋ ಎ ಈಸ್ ಸಿ, ನೋ ಸಿ ಈಸ್ ಎ, ಎರಡೂ ಕೂಡ ಕರೆಕ್ಟೇ. ಹಾಗಾಗಿ ಇದು ನಿಮಗೆ ನೆನಪಿರಬೇಕಾಗತ್ತೆ. ಸೊ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದಿಷ್ಟೇ, ಆಲ್ ಅನ್ನೋದು ಸಿಂಗಲ್ ಎಂಪ್ಲಾಯೀಸ್ ಆಗುತ್ತೆ, ಸಮ್ ಮತ್ತು ನೋ ಅನ್ನೋದು ಡಬಲ್ ಎಂಪ್ಲಾಯೀಸ್ ಆಗುತ್ತೆ. ಸೊ ಅದಷ್ಟು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಕ್ರಾಸ್ಗಳು ಗೊತ್ತಿರಬೇಕಾಗುತ್ತೆ, ಸಿಲಾಗಿಸಮ್ಸ್ ಕ್ರಾಸಸ್ ಅಂತ ಹೇಳ್ತೀವಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮೇಲೆ ಕೆಲವೊಂದು ಕ್ವಶನ್ಸನ್ನು ಸಾಲ್ವ್ ಮಾಡಿಸಿದ್ದೀನಿ ನಿಮಗೆ. ಸೊ ಅಲ್ಲಿ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನೀವು ಟಾಪ್ ಟು ಬಾಟಮ್ ಮೂವ್ ಆಗ್ತಾ ಇದ್ರಿ. ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ಅದಕ್ಕೆ ಆಪೋಸಿಟ್, ಅಂದರೆ ಬಾಟಮ್ ಟು ಟಾಪಿಗೆ ನೀವು ಮೂವ್ ಆಗ್ತೀರಾ. ಸೊ ಇಲ್ಲಿ ಬಾಟಮ್ ಟು ಟಾಪ್ ಇದು ಆಗಬೇಕು. ಸೊ ಬಾಟಮ್ ಟಾಪ್ ಇದೆ. ಸೊ ಇಲ್ಲಿದೆ, ನೀವು ಇದನ್ನು ಸ್ಟ್ರೈಕ್ ಆಫ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಂಡಿದ್ರೆ ಬಾಟಮ್ ಟು ಟಾಪ್ ಮಾಡ್ಕೊಳ್ಳಿ. ಸೊ ಬಾಟಮ್ ಟು ಟಾಪ್ ಆಗಬೇಕು ನಿಮಗೆ. ನೆಕ್ಸ್ಟ್ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳ್ತೀವಿ. ಅದೇ ರೀತಿ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಲ್ಲಿ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ನಿಮಗೆ ಹಾಗಾದ್ರೆ ಇದು ನೆನ್ಪಿಟ್ಕೊಳ್ಳೋದು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಇದು ನಿಮಗೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ, ಇದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ. ಈ ಕಡೆ ಕ್ಯಾನ್ಸಲ್ ಆದರೆ ರೈಟ್ ಸೈಡ್ ವರ್ಟಿಕಲ್ ಕ್ರಾಸು ಆಲ್ಫಾಬೆಟಿಕಲ್ ಆರ್ಡರು,
ಈ ಸೈಡಲ್ಲಿ ಕ್ಯಾನ್ಸಲೇಷನ್ ಆದರೆ ಅದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸು, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಆಸ್ಪಿರೆಂಟ್ಸ್ ನಿಮಗೆ ಇನ್ನೊಂದು ನೆನಪಿರಬೇಕಾಗತ್ತೆ, ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕ್ರಾಸ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳಲ್ಲ, ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಏನು 4 ಟೈಪ್ಸ್ ಆಫ್ ಕ್ರಾಸ್ ಇದೆ, ಇಷ್ಟನ್ನು ನಿಮಗೆ ಮಿಕ್ಸ್ ಮಾಡಿ ಕೇಳ್ತಾರೆ. ಸೊ 3 ಸ್ಟೇಟ್ಮೆಂಟ್ ಕೊಟ್ಟರೆ 2 ಸ್ಟೇಟ್ಮೆಂಟು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗೋ ರೀತಿ ಕೊಡ್ಬೋದು, ಇನ್ನೊಂದು ಸ್ಟೇಟ್ಮೆಂಟ್ಸ್ನ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಲ್ಲಿ ಕೊಡ್ಬೋದು, ಅಥವಾ 2ನ್ನ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಲ್ಲಿ ಕೊಟ್ರೆ ಇನ್ನೊಂದು ರೈಟ್ ಸೈಡ್ ಡಯಾಗ್ನಲ್ ಅಲ್ಲಿ ಕೊಡ್ಬೋದು. ಸೊ ನಿಮಗೆ ಮಿಕ್ಸ್ ಮಾಡಿ ಕೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಒಂದು ಕ್ರಾಸ್ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳಲ್ಲ. ಹಾಗಾಗಿ ಅದು ಕೂಡ ನಿಮಗೆ ನೆನಪಿರ್ಬೇಕಾಗತ್ತೆ. ಸೊ ಹಾಗಾದ್ರೆ ಡೈರೆಕ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ಸ್ ಈ ರೀತಿ ಇದೆ ನಿಮಗೆ. ಸೊ ಆಸ್ಪಿರೆಂಟ್ಸ್ ನೀವು ವಿತಿನ್ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಸೊ ನೀವೇನು ಮಾಡಿದರೆ, ಸೊ ನೀವು ಅಟ್ಲೀಸ್ಟ್ ನಾವು ಸಾಲ್ವ್ ಮಾಡೋದನ್ನು ನೋಡಿ, ಅಥವಾ ಫಸ್ಟ್ ಟೈಮೇ ನೀವು ಸಿಲಾಗಿಸಮ್ಸ್ ಪಾರ್ಟ್ 4 ನೋಡ್ತಾ ಇದ್ದೀರಿ ಅಂದರೆ ಫಸ್ಟು ಪಾರ್ಟ್ 1, 2, 3 ಕಂಪ್ಲೀಟ್ ಮಾಡಿಕೊಂಡು ಪಾರ್ಟ್ 4ಗೆ ನೀವು ಬನ್ನಿ. ಯಾಕಂದರೆ ಪಾರ್ಟ್ 4 ನೀವು ಡೈರೆಕ್ಟಾಗಿ ವಾಚ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ಅರ್ಥ ಆಗಲ್ಲ. ನಾನು ಪಾರ್ಟ್ 1 ಫಾರ್ಮುಲಾಸ್ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಹಾಗಾಗಿ ಪಾರ್ಟ್ 1 ನೀವು ಚೆನ್ನಾಗಿ ನೋಡಿಬಿಟ್ಟು ನೋಟ್ಸ್ ಮಾಡಿಕೊಂಡು ಅದರ ಬೇಸ್ ಮೇಲೆ ಪ್ರಾಕ್ಟೀಸ್ ಮಾಡಿ ಪಾರ್ಟ್ 4 ವಾಚ್ ಮಾಡಿ. ಸೊ ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ಸಿಗೆ ಬಂದರೆ, ಆಲ್ ಟ್ಯೂಬ್ಸ್ ಆರ್ ಕ್ಯೂಬ್ಸ್ ಅಂತ ಇದೆ. ನೋ ಕ್ಯೂಬ್ ಈಸ್ ಸ್ಕೈ, ನೋ ಬರ್ಡ್ ಈಸ್ ಸ್ಕೈ. ಅಲ್ಲಿಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟಲ್ಲಿ ನಿಮಗೆ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಸಿಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನಿಮಗೆ ರೈಟ್ ಸೈಡ್ ಡಯಾಗ್ನಲ್ ಸಿಗುತ್ತೆ. ಇದನ್ನೇ ನಾನು ಹೇಳಿರೋದು, ನಿಮಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಎಕ್ಸಾಮಲ್ಲಿ. ಯಾವುದೇ ಒಂದು ಕ್ರಾಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳಲ್ಲ. ಹಾಗಾದರೆ ಕನ್ಕ್ಲೂಷನನ್ನು ಚೆಕ್ ಮಾಡೋಣ. ನೋ ಟ್ಯೂಬ್ ಈಸ್ ಬರ್ಡ್ ಅಂತ ಇದೆ. ಸೊ ನೋ ಟ್ಯೂಬ್ ಈಸ್ ಬರ್ಡ್, ಟ್ಯೂಬ್ ಇಲ್ಲಿದೆ, ಬರ್ಡ್ ಇಲ್ಲಿದೆ. ಸೊ ಟ್ಯೂಬ್ ಇಲ್ಲಿದೆ, ಬರ್ಡ್ ಇಲ್ಲಿದೆ ಅಂದರೆ ನೀವು ಕ್ಯೂಬ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಕ್ಯೂಬ್ಸ್ ಮತ್ತೆ ಈ ಕ್ಯೂಬ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಆಲ್ ಪ್ಲಸ್ ನೋ ಸಿಗುತ್ತೆ. ಯಾಕಂದ್ರೆ ರೈಟ್ ಸೈಡ್ ಡಯಾಗ್ನಲ್ ಆಗಿರೋದ್ರಿಂದ ನೀವು ಟಾಪ್ ಟು ಬಾಟಮೇ ಮೂವ್ ಆಗಬೇಕು. ಆಲ್ ಪ್ಲಸ್ ನೋ ಆಯಿತು. ಆಲ್ ಪ್ಲಸ್ ನೋ ಅಂದರೆ ನೋ. ನೋ ಟ್ಯೂಬ್ ಈಸ್ ಸ್ಕೈ. ಸೊ ನೋ ಟ್ಯೂಬ್ ಈಸ್ ಸ್ಕೈ ಅಂತ ಆಗುತ್ತೆ. ನೆಕ್ಸ್ಟ್ ಸ್ಕೈ ಕ್ಯಾನ್ಸಲ್ಲು. ಟ್ಯೂಬ್ ಮತ್ತು ಬರ್ಡ್ ನಡುವೆ ರಿಲೇಷನ್ಶಿಪ್ ನೋನೇ ಬರುತ್ತೆ. ಯಾಕಂದ್ರೆ ಫಸ್ಟ್ 2 ಸ್ಟೇಟ್ಮೆಂಟ್ ಸಾಲ್ವ್ ಮಾಡಿದಾಗ ನಿಮಗೆ ನೋ ಟ್ಯೂಬ್ ಈಸ್ ಸ್ಕೈ ಅಂತ ಸಿಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ನೋ ಬರ್ಡ್ ಈಸ್ ಸ್ಕೈ ಅಂತ ಇದೆ. ಇಲ್ಲಿ ಟ್ಯೂಬ್ ಬರ್ಡಿಗೆ ರಿಲೇಷನ್ಶಿಪ್ ಏನೋ ಸಿಕ್ತು, ಸ್ಕೈ ಕ್ಯಾನ್ಸಲ್ ಆಗುತ್ತೆ, ಟ್ಯೂಬ್ ಬರ್ಡ್ ರಿಲೇಷನ್ಶಿಪ್ ಸಿಗುತ್ತೆ. ಬಟ್ ಟ್ಯೂಬ್ ಬರ್ಡ್ ರಿಲೇಷನ್ಶಿಪ್ ಸಿಕ್ಕಿದ್ರೆ ನಿಮಗೆ ಈ ಸೈಡ್ ಕ್ಯಾನ್ಸಲ್ ಆದಾಗ ಆಲ್ಫಾಬೆಟಿಕಲ್ ಆರ್ಡರ್. ಸೊ ನೋ ಪ್ಲಸ್ ನೋ ಕನ್ಕ್ಲೂಷನ್. ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಸಿಗಲ್ಲ ನಿಮಗೆ. ನೋ ಪ್ಲಸ್ ನೋ ಅಂದರೆ ನೋ ಕನ್ಕ್ಲೂಷನ್ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೋ ಟ್ಯೂಬ್ ಈಸ್ ಬರ್ಡ್ ಅನ್ನೋದು ನಿಮಗೆ ಫಾಲೋ ಆಗಲ್ಲ. ಸೊ ಫಸ್ಟ್ 100% ರಾಂಗ್ ಆಗ್ತಾ ಇದೆ. ಸೆಕೆಂಡ್ ಒನ್ ಚೆಕ್ ಮಾಡ್ಕೊಳ್ಳಿ. ಸಮ್ ಕ್ಯೂಬ್ಸ್ ಆರ್ ಟ್ಯೂಬ್ಸ್ ಅಂತ ಹೇಳಿದ್ದಾರೆ. ಆಲ್ ಟ್ಯೂಬ್ಸ್ ಆರ್ ಕ್ಯೂಬ್ಸ್ ಅಂತ ಇದೆ ಇಲ್ಲಿ ನಿಮಗೆ. ಸೊ ಇದು ಸಿಂಗಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ ಎಕ್ಸಾಮಲ್ಲೂ ಅಷ್ಟೇ. ಐದರ್ ಸಿಂಗಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಬೇಕಾದರೂ ಕ್ವಶನ್ಸ್ ಕೇಳ್ಬೋದು, 2 ಸ್ಟೇಟ್ಮೆಂಟನ್ನು ಮರ್ಜ್ ಮಾಡಿ ಬೇಕಾದರೂ ಕ್ವಶನ್ಸ್ ಕೇಳ್ಬೋದು. ಗೊತ್ತಿರಲಿ ಸಾಲ್ವ್ ಮಾಡುವಂಥದ್ದು. ಸಮ್ ಕ್ಯೂಬ್ಸ್ ಆರ್ ಟ್ಯೂಬ್ಸ್ ಅಂತ ಇದೆ. ಆಲ್ ಟ್ಯೂಬ್ಸ್ ಆರ್ ಕ್ಯೂಬ್ಸ್ ಇರೋದು ನೀವು ರೈಟ್ ಸೈಡಿಂದ ಬರ್ತಾ ಇದ್ದೀರಾ ಅಂದರೆ ಸೊ ಅದರ ರಿವರ್ಸ್ ಆಗುತ್ತೆ. ಸೊ ಆಲ್ ಟ್ಯೂಬ್ಸ್ ಆರ್ ಕ್ಯೂಬ್ಸ್ ಇರೋದು ಸಮ್ ಕ್ಯೂಬ್ಸ್ ಆರ್ ಟ್ಯೂಬ್ಸ್ ಕೂಡ ಆಗುತ್ತೆ. ಹಾಗಾಗಿ ಸೆಕೆಂಡ್ ಒನ್ ಕರೆಕ್ಟ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಫಾಲೋ ಆಗುತ್ತೆ, ಫಸ್ಟ್ ಒನ್ ಫಾಲೋ ಆಗಲ್ಲ. ಸೆಕೆಂಡ್ ಒನ್ ಫಾಲೋ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರು ಆಪ್ಷನ್ ಬಿ, ಓನ್ಲಿ ಕನ್ಕ್ಲೂಷನ್. ಸೆಕೆಂಡ್ ಒನ್ ಫಾಲೋಸ್ ಆಗಿರುತ್ತೆ. ಸೊ ಈ ರೀತಿ ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ ಎಕ್ಸಾಮಲ್ಲಿ ನೀವು ಕೂಡ ಸ್ಪೀಡ್ ಮಾಡ್ಕೊಳ್ತೀರಾ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ಸ್ ಯಾವ ರೀತಿ ಇದೆ ಅಂತ. ಸೊ ಸೆಕೆಂಡಲ್ಲೂ 3 ಸ್ಟೇಟ್ಮೆಂಟ್ಸ್ ಇದೆ. ಈ 3 ಸ್ಟೇಟ್ಮೆಂಟ್ಸನ್ನು ಕಂಪ್ಯಾರಿಸನ್ ಮಾಡ್ತಾ ಹೋಗಬೇಕಾಗತ್ತೆ. ಆಲ್ ಕಾರ್ಬನ್ ಆರ್ ಆಕ್ಸಿಜನ್, ಆಲ್ ನೈಟ್ರೋಜನ್ ಆರ್ ಕಾರ್ಬನ್, ಸಮ್ ಆಕ್ಸಿಜನ್ ಆರ್ ಸಲ್ಫರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಫಸ್ಟ್ ಕನ್ಕ್ಲೂಷನನ್ನು ಚೆಕ್ ಮಾಡ್ಕೊಳ್ಳಿ. ಕನ್ಕ್ಲೂಷನ್ ಬೇಸ್ ಮೇಲೆ ನೀವು ಸ್ಟೇಟ್ಮೆಂಟ್ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಡಿಸೈಡ್ ಮಾಡ್ತಾ ಹೋಗ್ತಾರೆ, ಯಾವುದ್ರ ಬೇಸ್ ಮೇಲೆ ಕ್ಯಾನ್ಸಲ್ ಮಾಡ್ಬೋದು ಅಂತ. ಆಲ್ ನೈಟ್ರೋಜನ್ ಆರ್ ಆಕ್ಸಿಜನ್ ಅಂತ ಇದೆ. ನೈಟ್ರೋಜನ್ ಇಲ್ಲಿದೆ, ಆಕ್ಸಿಜನ್ ಇಲ್ಲಿದೆ. ನೆಕ್ಸ್ಟ್ ನಿಮಗೆ ನೈಟ್ರೋಜನ್ ಆಕ್ಸಿಜನ್ ಇಲ್ಲಿದೆ, ಹಾಗಂತ ಕ್ಯಾನ್ಸಲೇಷನ್ನಿಗೆ ಸಿಗಲ್ಲ. ನೈಟ್ರೋಜನ್ ಆಕ್ಸಿಜನ್ ಇಲ್ಲಿರೋದ್ರಿಂದ ಕಾರ್ಬನ್ನು ಮತ್ತು ಕಾರ್ಬನ್ನು ಕ್ಯಾನ್ಸಲ್ ಮಾಡ್ಬೋದು ನೀವು. ಸೊ ಕಾರ್ಬನ್ನು ಕ್ಯಾನ್ಸಲ್ ಮಾಡಿದರೆ ನಿಮಗೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದಾಗ ಅದು ಯಾವುದೇ ಇರಲಿ, ಸ್ಟೇಟ್ಮೆಂಟ್ ಏನೇ ಇರಲಿ, ನೀವು ಡೌನ್ವರ್ಡ್ ಇಂದ ಅಪ್ವರ್ಡ್ ಅಥವಾ
ಬಾಟಮ್ ಟು ಟಾಪ್ ಅಂತ ಹೇಳ್ತೀವಿ. ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದಾಗ ಆಲ್ ಪ್ಲಸ್ ಆಲ್ ಆಗುತ್ತೆ. ಆಲ್ ನೈಟ್ರೋಜನ್ ಆರ್ ಆಕ್ಸಿಜನ್ ಅಂತ ಮಾಡ್ಬೋದು. ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಈಗ ರಿಲೇಶನ್ಶಿಪ್ ಸಿಗುತ್ತೆ. ಆಲ್ ನೈಟ್ರೋಜನ್ ಆರ್ ಆಕ್ಸಿಜನ್, ಆಲ್ ನೈಟ್ರೋಜನ್ ಆರ್ ಆಕ್ಸಿಜನ್ ಸರಿ ಇದೆ. ನೆಕ್ಸ್ಟ್ ಸಮ್ ನೈಟ್ರೋಜನ್ ಆರ್ ನಾಟ್ ಆಕ್ಸಿಜನ್. ಸೊ ಇಲ್ಲಿ ಆಲ್ ಸಮ್ ಇದೆ, ಇಲ್ಲಿ ಸಮ್ ನಾಟ್ ಬರುವಂತಹ ಚಾನ್ಸಸ್ ಇಲ್ಲ ನಿಮಗೆ. ಸಮ್ ನಾಟ್ ಯಾವಾಗ ಬರುತ್ತೆ? ಒಂದು ಸಮ್ ಪ್ಲಸ್ ನೋ ಬಂದಾಗ ಸಮ್ ನಾಟ್ ಬರುತ್ತೆ, ಅಥವಾ ನೋ ಪ್ಲಸ್ ಆಲ್ ಬಂದಾಗ ಸಮ್ ನಾಟ್ ರಿವರ್ಸ್ಡ್ ಬರುತ್ತೆ, ಅಥವಾ ನೋ ಪ್ಲಸ್ ಸಮ್ ಬಂದಾಗ ಸಮ್ ನಾಟ್ ರಿವರ್ಸ್ಡ್ ಬರುತ್ತೆ. ಇಲ್ಲಿ ನೋನು ಇಲ್ಲ ನಿಮಗೆ, ಓನ್ಲಿ ಆಲ್ ಸಮ್ ಇದೆ ಅಂದ್ರೆ ಸಮ್ ನಾಟ್ ಬರುವಂತಹ ಚಾನ್ಸಸ್ ಇಲ್ಲ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ ಅನ್ನು ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸಮ್ ನಾಟ್ ಬರೋದೇ ಇಲ್ಲ ಇಲ್ಲಿ. ಸೆಕೆಂಡ್ ಒನ್ ಫಾಲ್ಸ್ ಆಗುತ್ತೆ, ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ನಿಮಗೆ ಆನ್ಸರ್ ಆಪ್ಷನ್ ಎ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವ ಕ್ರಾಸ್ ಬೇಸ್ ಮೇಲೆ ಕ್ವಶನ್ಸ್ ಇದೆ ಅಂತ. ಸೊ ಥರ್ಡ್ ಕ್ವಶನ್ ನೋಡೋದಾದ್ರೆ, ಸೊ ಇಲ್ಲೂ ಅಷ್ಟೇ ನಿಮಗೆ ಅಗೈನ್ 3 ಸ್ಟೇಟ್ಮೆಂಟ್ಸ್ ಇದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವ ರೀತಿ ಕ್ರಾಸಿಂಗ್ ಕ್ಯಾನ್ಸಲೇಷನ್ ಆಗುತ್ತೆ ಅನ್ನೋ ಚೆಕ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ಸಾಲ್ವ್ ಮಾಡ್ತಾ ಹೋಗಿ. ಸಮ್ ಬಿಲ್ಡಿಂಗ್ಸ್ ಆರ್ ಮಾಲ್ಸ್, ಸಮ್ ಮಾಲ್ಸ್ ಆರ್ ಮಾರ್ಕೆಟ್ಸ್, ಆಲ್ ಶಾಪ್ಸ್ ಆರ್ ಮಾರ್ಕೆಟ್ಸ್ ಅಂತ ಇದೆ. ಫಸ್ಟ್ ಕನ್ಕ್ಲೂಷನ್ಗೆ ಬರೋಣ. ಸಮ್ ಮಾರ್ಕೆಟ್ ಆರ್ ನಾಟ್ ಮಾಲ್ಸ್. ಸೊ ಅಗೈನ್ ನಾನು ಹೇಳಿದ್ದೀನಿ ನಿಮಗೆ ಸಮ್ ನಾಟ್ ಬರ್ತಾ ಇದೆ ಇಲ್ಲಿ. ಸಮ್ ಮಾರ್ಕೆಟ್ ಆರ್ ನಾಟ್ ಮಾಲ್ಸ್ ಅಂದರೆ ಅದು ಸಮ್ ನಾಟ್ ಅಂತ ಅರ್ಥ. ಸಮ್ ನಾಟ್ ಬರಬೇಕು ಅಂದರೆ ಒಂದು ಸಮ್ ಮತ್ತೆ ನೋ ಅನ್ನೋ ಸ್ಟೇಟ್ಮೆಂಟ್ ಇರಬೇಕು, ಅಥವಾ ನೋ ಮತ್ತೆ ಸಮ್ ಅನ್ನೋ ಸ್ಟೇಟ್ಮೆಂಟ್ ಇರಬೇಕು, ಅಥವಾ ನೋ ಮತ್ತೆ ಆಲ್ ಅನ್ನುವ ಸ್ಟೇಟ್ಮೆಂಟ್ ಇರಬೇಕು. ಇಲ್ಲಿ ಸಮ್ ಅನ್ನೋ ಸ್ಟೇಟ್ಮೆಂಟ್ ಇದೆ, ಆಲ್ ಅನ್ನೋ ಸ್ಟೇಟ್ಮೆಂಟ್ ಇದೆ, ಬಟ್ ಎಲ್ಲೂ ಕೂಡ ಯಾವುದೇ ಸ್ಟೇಟ್ಮೆಂಟ್ಗಳಾಗಲಿ ನೋ ಇಂದ ಸ್ಟಾರ್ಟ್ ಆಗಿಲ್ಲ. ನೋ ಇಂದ ಸ್ಟಾರ್ಟ್ ಆದರೆ ಮಾತ್ರ ನಿಮಗೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ, ಅಥವಾ ನೋ ಪ್ಲಸ್ ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ. ಅದೇ ರೀತಿ ನೋ ಪ್ಲಸ್ ಆಲ್ ಕೂಡ ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ. ಸೊ ಈ ರೀತಿ ಕೇಸ್ಗಳು ಬಂದಿರಬೇಕು. ನೋ ಪ್ಲಸ್ ಸಮ್ ಆಗ್ಬೇಕು ನಿಮಗೆ, ಅಥವಾ ನೋ ಪ್ಲಸ್ ಆಲ್ ಸಿಗಬೇಕು, ಅಥವಾ ಸಮ್ ಪ್ಲಸ್ ನೋ ಸಿಗ್ಬೇಕು. ಇಲ್ಲಿ ನೋ ಇಂದ ಯಾವುದೇ ಸ್ಟೇಟ್ಮೆಂಟ್ಸ್ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಸಮ್ ನಾಟ್ ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ ಕನ್ಕ್ಲೂಷನ್ ಅಲ್ಲಿ ಅಂತ. ಸೊ ಹಾಗಾಗಿ ಈ ರೀತಿನೂ ನಿಮಗೆ ಕೇಳ್ತಾರೆ ಕ್ವಶನ್ಗಳು ಎಕ್ಸಾಮಲ್ಲಿ. ತುಂಬ ಕೇರ್ಫುಲ್ ಆಗಿರಿ. ನೀವು ಇದನ್ನು ಸಾಲ್ವ್ ಮಾಡೋದೇ ಬೇಡ. ಎಕ್ಸಾಮ್ ಸ್ಟೇಟ್ಮೆಂಟ್ ನೋಡಿದ್ರೆ ಐಡೆಂಟಿಫೈ ಮಾಡ್ಬೋದು ಎಕ್ಸಾಮ್ಗಳಲ್ಲಿ. ನೆಕ್ಸ್ಟ್ ಆಲ್ ಮಾರ್ಕೆಟ್ ಆರ್ ಮಾಲ್ಸ್ ಅಂತ ಇದೆ. ಸೊ ಇಲ್ಲಿ ಚೆಕ್ ಮಾಡಿ ಮಾರ್ಕೆಟ್ ಮತ್ತೆ ಮಾಲ್ಸ್ ಎಲ್ಲಿದೆ. ಸೊ ಮಾಲ್ಸ್ ಇಲ್ಲಿದೆ, ಮಾರ್ಕೆಟ್ ಇಲ್ಲಿದೆ. ಸೊ ಹಾಗಾದ್ರೆ ಈ ಮಾರ್ಕೆಟ್ ಮತ್ತೆ ಮಾಲ್ಸ್ ನಡುವೆ ರಿಲೇಶನ್ಶಿಪ್ ಅನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಸಮ್ ಮಾಲ್ಸ್ ಆರ್ ಮಾರ್ಕೆಟ್ಸ್ ಅಂತ ಇದೆ, ಬಟ್ ಇಲ್ಲಿರುವಂತದ್ದೇನು ಆಲ್ ಮಾರ್ಕೆಟ್ ಆರ್ ಮಾಲ್ಸ್ ಅಂದ್ರೆ ಆಲ್ ಮಾರ್ಕೆಟ್ ಆರ್ ಮಾಲ್ಸ್ ಆಗತ್ತಾ? ಇಲ್ಲ. ಸಮ್ ಮಾಲ್ಸ್ ಆರ್ ಮಾರ್ಕೆಟ್ ಇರೋದು ಸಮ್ ಮಾರ್ಕೆಟ್ ಆರ್ ಮಾಲ್ಸ್ ಅನ್ನೋದು ಕರೆಕ್ಟ್ ಆಗತ್ತೆ. ಸಮ್ ಮಾರ್ಕೆಟ್ ಆರ್ ಮಾಲ್ಸ್ ಅಂತ ಇದ್ರೆ ಕರೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಎಲ್ಲೂ ಕೂಡ ನಿಮಗೆ ಸಮ್ ಮಾರ್ಕೆಟ್ ಆರ್ ಮಾಲ್ಸ್ ಅಂತ ಇಲ್ಲ, ಅಲ್ಲಿರುವಂಥದ್ದು ಆಲ್ ಮಾರ್ಕೆಟ್ ಆರ್ ಮಾಲ್ಸ್. ಹಾಗಾದ್ರೆ ಎರಡು ಕನ್ಕ್ಲೂಷನ್ಗಳು ನಿಮಗೆ ಫಾಲೋ ಆಗ್ತಾ ಇಲ್ಲ. ಸೊ ಫಸ್ಟ್ ಕನ್ಕ್ಲೂಷನ್ ರಾಂಗ್ ಆಗ್ತಾ ಇದೆ, ಸೆಕೆಂಡ್ ಕನ್ಕ್ಲೂಷನ್ ರಾಂಗ್ ಆಗ್ತಾ ಇದೆ. ಹಾಗಾದ್ರೆ ಡೈರೆಕ್ಟ್ ಐದರ್ ನಾರ್ ಆನ್ಸರ್ ಮಾಡ್ಬೋದಾ? ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ ನಾನು, ಐದರ್ ಆರ್ ಕೇಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಐದರ್ ಆರ್ ಕೇಸ್ ಅಂದರೆ ನಿಮಗೆ ಫಸ್ಟು ನೋ ಕನ್ಕ್ಲೂಷನ್ ಬರಬೇಕು, ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗಿರಬೇಕು, ಸಬ್ಜೆಕ್ಟ್ ಸೇಮ್ ಇರಬೇಕು, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ನೋ ಕನ್ಕ್ಲೂಷನ್ ಅಂದರೆ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು ಅಂತ ಅರ್ಥ. ಸೊ ಸಮ್ ಪ್ಲಸ್ ಸಮ್ ಎರಡು ಆ್ಯಡ್ ಮಾಡಿದ್ರೆ ನಿಮಗೆ ಮಾಲ್ಸು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಮಾಲ್ಸು ಇಲ್ಲೂ ಮಾಲ್ಸ್ ಕ್ಯಾನ್ಸಲ್ ಮಾಡಿದ್ರೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬರುತ್ತೆ. ಸೊ ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್ ನೋ ಕನ್ಕ್ಲೂಷನ್ ನಿಮಗೆ. ಸೊ ಹಾಗಾಗಿ ನೋ ಕನ್ಕ್ಲೂಷನ್ ಕೇಸ್ ಬಂದಿದೆ. ನೆಕ್ಸ್ಟ್ ಎರಡು ಕನ್ಕ್ಲೂಷನ್ಗಳು ರಾಂಗ್, ಫಸ್ಟ್ ಒನ್ ರಾಂಗ್ ಆಗ್ತದೆ, ಸೆಕೆಂಡ್ ಒನ್ ರಾಂಗ್ ಆಗ್ತದೆ. ಸಬ್ಜೆಕ್ಟ್ ಸೇಮ್ ಇದೆಯಾ? ಮಾರ್ಕೆಟ್ ಇದೆ, ಮಾಲ್ಸ್ ಇದೆ, ಮಾರ್ಕೆಟ್ ಇದೆ, ಮಾಲ್ಸ್ ಸರಿ ಇದೆ. ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು. ಪಾಸಿಟಿವ್ ಕನ್ಕ್ಲೂಷನ್ ಅಂದ್ರೆ ಆಲ್ ಅಥವಾ ಸಮ್ ಇಂದ ಸ್ಟಾರ್ಟ್ ಆಗಿರಬೇಕು. ಸೊ ಆಲ್ ಇಂದ ಸ್ಟಾರ್ಟ್ ಆಗಿದೆ ಇದೆ. ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಅಂದ್ರೆ ನೋ ಇರಬೇಕು, ಇಲ್ಲ ಸಮ್ ನಾಟ್ ಇರಬೇಕು. ಸೊ ಸಮ್ ನಾಟ್ ಇದೆ ಇಲ್ಲಿ, ಸಮ್ ಮಾರ್ಕೆಟ್ಸ್ ಆರ್ ನಾಟ್, ಸಮ್ ನಾಟ್ ಆಗುತ್ತೆ. ಸೊ ಅಲ್ಲಿ ಎಲ್ಲ ಕಂಡೀಷನ್ ಫಾಲೋ ಆಗ್ತಾ ಇದೆ ಅಂದ್ರೆ ನಿಮ್ಮ ಆನ್ಸರ್ ಆಪ್ಷನ್ ಸಿ, ಐದರ್ ಕನ್ಕ್ಲೂಷನ್ 1 and ಸೆಕೆಂಡ್ ಫಾಲೋಸ್, ಅಥವಾ 1 or ಸೆಕೆಂಡ್ ಫಾಲೋ. ಸೊ ಈ ರೀತಿ ನೀವು ಅಬ್ಸರ್ವೇಷನ್ ಮಾಡುವಂಥದ್ದು. ಸೊ ತುಂಬ ಸ್ಪೀಡಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಎಕ್ಸಾಮ್ಗಳಲ್ಲಿ 100% ನಿಮಗೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ 3 ಸ್ಟೇಟ್ಮೆಂಟ್ಸ್ ಇದೆ. ಅಗೈನ್ ಸಮ್ ಕ್ರಾಪ್ಸ್ ಆರ್ ಡ್ರಾಪ್ಸ್, ಆಲ್ ಡ್ರಾಪ್ಸ್ ಆರ್
ಪಿಯಲ್ಸ್ ನೋ ಕ್ರಾಪ್ಸ್ ಆರ್ ವಿಶಸ್ ಅಂತ ಇದೆ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಕನ್ಕ್ಲೂಷನ್ಗೆ ಬಂದರೆ ಸಮ್ ಡ್ರಾಪ್ಸ್ ಆರ್ ನಾಟ್ ವಿಶಸ್ ಅಂತ ಇದೆ. ಸೊ ಇಲ್ಲಿ ಸಮ್ ನಾಟ್ ಬರಬೇಕು ಅಂದರೆ ನಿಮಗೆ ಸಮ್ ಅಥವಾ ನೋ ಇರಬೇಕು, ನೋ ಅಥವಾ ಸಮ್ ಇರಬೇಕು, ನೋ ಅಥವಾ ಆಲ್ ಇರಬೇಕು. ಬಟ್ ಇಲ್ಲಿದೆ ನೋ ಅನ್ನೋದು, ಹಾಗಾಗಿ ಸಮ್ ನಾಟ್ ಬರುವಂತಹ ಚಾನ್ಸಸ್ ಇದೆ. ಬಟ್ ಚೆಕ್ ಮಾಡ್ಕೊಳ್ಳಿ. ಸಮ್ ಡ್ರಾಪ್ಸ್ ಆರ್ ನಾಟ್ ವಿಶಸ್ ಅಂತ ಹೇಳಿರೋದು. ಡ್ರಾಪ್ಸ್ ಮತ್ತು ವಿಶಸ್ ನಡುವೆ ರಿಲೇಷನ್ಶಿಪ್ ಬೇಕು. ಸೊ ಇಲ್ಲಿ ಡ್ರಾಪ್ಸ್ ಮತ್ತು ವಿಶಸ್ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ಕ್ಯಾನ್ಸಲೇಷನ್ಗೆ ಯಾವುದೂ ಸಿಗಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಡ್ರಾಪ್ಸ್ ಇದೆ, ವಿಶಸ್ ಇದೆ. ನಿಮಗೆ ರಿಲೇಷನ್ಶಿಪ್ ಹೇಳಿರೋದು ಕೂಡ ಡ್ರಾಪ್ಸ್ ಮತ್ತು ವಿಶಸ್ ನಡುವೆ. ಡ್ರಾಪ್ಸ್ ಇಲ್ಲಿದೆ, ವಿಶಸ್ ಇಲ್ಲಿದೆ. ಹಾಗಾದರೆ ಫಸ್ಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ನಾನು ಮಾಡ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ನನಗೆ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕ್ರಾಪ್ಸ್ ಇದೆ, ಥರ್ಡ್ ಸ್ಟೇಟ್ಮೆಂಟಲ್ಲಿ ಕ್ರಾಪ್ಸ್ ಇದೆ. ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನೀವು ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್. ಇದು ನೆನಪಿರಲಿ. ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಲ್ಲಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಮ ಮೂವ್ಮೆಂಟ್ ಏನಾಗಿರಬೇಕು? ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಎನ್ ಫಸ್ಟ್ ಬರುತ್ತೋ ಎಸ್ ಫಸ್ಟ್ ಬರುತ್ತೋ ಅನ್ನೋದು ನಿಮಗೆ ನೆನಪಿರ್ಬೇಕಾಗತ್ತೆ. ಸೊ ಎನ್ ಆದ್ಮೇಲೆ ಎಸ್ ಬರುತ್ತೆ, ಅಥವಾ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬಂದ್ರೆ ಫಸ್ಟ್ ಎಸ್ ಬರುತ್ತೆ. ಹಾಗಾಗಿ ನೀವು ಸಮ್ ಇಂದ ನೋಗೆ ಮೂವ್ ಆಗಬೇಕು. ನಿಮ್ಮ ಮೂವ್ಮೆಂಟ್ ಏನಿದ್ರು ಕೂಡ ಸಮ್ ಪ್ಲಸ್ ನೋ ಆಗಿರುತ್ತೆ. ಸೊ ಸಮ್ ಪ್ಲಸ್ ನೋ ಅಂದರೆ ಅದು ನಿಮಗೆ ಗೊತ್ತಿದೆ, ಸಮ್ ನಾಟ್ ಅಂತ. ಸೊ ಸಮ್ ಪ್ಲಸ್ ನೋ ಅನ್ನೋದು ಸಮ್ ನಾಟ್ ಆಗುತ್ತೆ. ಅಂದರೆ ಸಮ್ ಡ್ರಾಪ್ಸ್ ಆರ್ ನಾಟ್ ವಿಶಸ್ ಅಂತ ಇದ್ರೆ ಕರೆಕ್ಟು. ಮತ್ತು ಸಮ್ ವಿಶಸ್ ಆರ್ ನಾಟ್ ಡ್ರಾಪ್ಸ್ ಮಾಡಬೇಡಿ, ಅದು ರಿವರ್ಸ್ ಆಗುತ್ತೆ. ಸಮ್ ನಾಟ್ ರಿವರ್ಸ್ಡ್ ಆಗುತ್ತೆ. ಸಮ್ ಡ್ರಾಪ್ಸ್ ಆರ್ ನಾಟ್ ವಿಶಸ್ ಅಂತಾನೆ ಇರಬೇಕು, ಅದು ಮಾತ್ರ ನಿಮಗೆ ಸಮ್ ನಾಟ್ ಆಗುತ್ತೆ. ಸಮ್ ಡ್ರಾಪ್ಸ್ ಆರ್ ನಾಟ್ ವಿಶಸ್ ಅಂತ ಇದೆ. ಸೊ ಅಲ್ಲಿಗೆ ನೀವು ಫಸ್ಟ್ ಒನ್ ಫಾಲೋ ಆಗುತ್ತೆ ಅಂತ ಹೇಳ್ಬೋದು. 100% ಫಸ್ಟ್ ಒನ್ ಫಾಲೋ ಆಗುತ್ತೆ ನಿಮಗೆ. ಸೆಕೆಂಡ್ ಒನ್ನನ್ನು ಚೆಕ್ ಮಾಡೋಣ ಇದೇ ರೀತಿ. ಸೊ ಸೆಕೆಂಡ್ ಒನ್ ಯಾವ ರೀತಿ ಇದೆ ಅಂದರೆ ಸಮ್ ಕ್ರಾಪ್ಸ್ ಆರ್ ಪಿಯಲ್ಸ್ ಅಂತ ಇದೆ. ಸೊ ಕ್ರಾಪ್ಸ್ ಮತ್ತು ಪಿಯಲ್ಸ್ ನಡುವೆ ರಿಲೇಷನ್ಶಿಪ್ಪನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಅದೆರಡರ ನಡುವೆ ರಿಲೇಷನ್ಶಿಪ್ ಐಡೆಂಟಿಫೈ ಮಾಡಬೇಕು ಅಂದರೆ ಯಾವ ಸ್ಟೇಟ್ಮೆಂಟಲ್ಲಿ ನಿಮಗೆ ರಿಲೇಷನ್ಶಿಪ್ ಸಿಗುತ್ತೆ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಸಿಗುತ್ತೋ ಅಥವಾ ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ ಸಿಗುತ್ತೋ. ಕ್ರಾಪ್ಸ್ ಮತ್ತು ಪಿಯಲ್ಸ್, ಅಲ್ಲಿಗೆ ಕ್ರಾಪ್ಸ್ ಪಿಯಲ್ಸ್ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ಡ್ರಾಪ್ಸ್ ಮತ್ತು ಡ್ರಾಪ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವಾಗ ಕ್ರಾಪ್ಸ್ ಮತ್ತು ಪಿಯಲ್ಸ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ. ಡ್ರಾಪ್ಸ್ ಕ್ಯಾನ್ಸಲ್ ಆಯ್ತು. ರೈಟ್ ಸೈಡ್ ಡಯಾಗನಲ್ ಕ್ರಾಸ್ ಮಾಡ್ತಾ ಇದ್ರೆ ಈ ರೀತಿ ಕ್ಯಾನ್ಸಲ್ ಆಯ್ತು ಅಂದ್ರೆ ರೈಟ್ ಸೈಡ್ ಡಯಾಗನಲ್ ಕ್ರಾಸ್. ಸೊ ಟಾಪ್ ಟು ಬಾಟಮ್ ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಆಲ್ ಪ್ಲಸ್ ಸಮ್ ಅಲ್ಲ, ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ ನಿಮಗೆ. ಇಲ್ಲಿ ನೀವು ಸಮ್ಮಿಂದ ಆಲಿಗೆ ಬರಬೇಕು ಅಥವಾ ಟಾಪ್ ಟು ಬಾಟಮೇ ಬರಬೇಕು. ಡ್ರಾಪ್ಸ್ ಕ್ಯಾನ್ಸಲ್ ಆದಾಗ ಸಮ್ ಪ್ಲಸ್ ಆಲ್ ಸಮ್ ಆಯಿತು. ಸಮ್ ಕ್ರಾಪ್ಸ್ ಆರ್ ಪಿಯಲ್ಸ್ ಅಂತ ಇದ್ರು ಕರೆಕ್ಟು, ಸಮ್ ಪಿಯಲ್ಸ್ ಆರ್ ಕ್ರಾಪ್ಸ್ ಅಂತ ಇದ್ರು ಕರೆಕ್ಟು. ಯಾವುದಿದ್ರು ರೈಟ್ ಆಗುತ್ತೆ ನಿಮಗೆ. ಸೊ ಸಮ್ ಕ್ರಾಪ್ಸ್ ಆರ್ ಪಿಯಲ್ಸ್ ಅಂತ ಇದೆ, ಸಮ್ ಕ್ರಾಪ್ಸ್ ಆರ್ ಪಿಯಲ್ಸ್. ಸೆಕೆಂಡ್ ಒನ್ ಕೂಡ ಫಾಲೋ ಆಗ್ತಾ ಇದೆ. ಹಾಗಾದರೆ ನಿಮ್ಮ ಆನ್ಸರ್ ಎರಡೂ ಫಾಲೋ ಆಗ್ತಾ ಇದೆ ಅಂದರೆ ಆಪ್ಷನ್ ಇ ಆನ್ಸರ್ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್. ಎರಡೂ ಕೂಡ ಫಾಲೋ ಆಗ್ತಾ ಇದೆ ಅಂದರೆ ಡ್ರಾಪ್ಸ್ ಕ್ಯಾನ್ಸಲ್ ಆದಾಗ ಸಮ್ ಕ್ರಾಪ್ಸ್ ಆರ್ ಪಿಯಲ್ಸ್ ಆಗುತ್ತೆ, ಇನ್ನೊಂದು ಸಮ್ ನಾಟ್ ಅಂತ ನಿಮಗೆ ಗೊತ್ತಿದೆ. ಸೊ ಎರಡೂ ಫಾಲೋ ಆಗ್ತಾ ಇದೆ ಅಂದರೆ ಡೈರೆಕ್ಟಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಐದರ್ ಕನ್ಕ್ಲೂಷನ್ 1 and 2 ಫಾಲೋಸ್. ಇಲ್ಲಿ ಕ್ರಾಪ್ಸ್ ಮತ್ತು ಪಿಯಲ್ಸ್ಗೆ ಲಿಂಕ್ ತಗೊಳ್ಳಿ. ಡೈರೆಕ್ಟ್ ಸ್ಟೇಟ್ಮೆಂಟ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ನೀವು ಸಿಲಾಗಿಸಮ್ಸ್ ಪಾರ್ಟ್ 1, 2, 3ನ ಕರೆಕ್ಟ್ ಅಬ್ಸರ್ವೇಷನ್ ಮಾಡಿ ನೀವು ವಾಚ್ ಮಾಡಿದ್ದೆ ಅದರಲ್ಲಿ ಮಾತ್ರ ನಿಮಗೆ ಸಿಲಾಗಿಸಮ್ಸ್ ಪಾರ್ಟ್ 4 ಅನ್ನೋದು ಈಸಿ ಆಗ್ತಾ ಹೋಗುತ್ತೆ. ಸೊ ಡೈರೆಕ್ಟಾಗಿ ಪಾರ್ಟ್ 4ನ ವಾಚ್ ಮಾಡಬೇಡಿ, ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾನಿಲ್ಲಿ ನಿಮಗೆ ಡೀಟೇಲ್ ಆಗಿ ಫಾರ್ಮುಲಾಸನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಡೈರೆಕ್ಟ್ ಕ್ವಶನ್ಸ್ ಏನಿದೆ ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನಿಮಗೆ ಸೆಟ್ ಆಫ್ ಕ್ವಶನ್ಸ್ ಆಗಿರುತ್ತೆ. ಹಾಗಾಗಿ ಎಕ್ಸಾಮಲ್ಲೂ ಕೂಡ 5 ಕ್ವಶನ್ಸ್ ಕೇಳಿರ್ತಾರೆ. ಸೊ ಆ 5 ಕ್ವಶನ್ಸನ್ನು ನೀವು ವಿತಿನ್ 2 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ನೋ ಆ್ಯಪಲ್ ಈಸ್ ವೆಜಿಟೇಬಲ್, ಸಮ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್, ಆಲ್ ವೆಜಿಟೇಬಲ್ಸ್ ಆರ್ ಗ್ರೀನ್ ಅಂತ ಇದೆ. ಫಸ್ಟ್ ಕನ್ಕ್ಲೂಷನ್ ನೋಡೋಣ. ಆಲ್ ಗ್ರೀನ್ ಆರ್ ಫ್ರೂಟ್ಸ್ ಅಂತ ಇದೆ. ಸೊ ಗ್ರೀನ್ ಮತ್ತು ಫ್ರೂಟ್ಸ್ ನಡುವೆ ರಿಲೇಷನ್ಶಿಪ್ ಬೇಕು ನನಗೆ. ಅಲ್ಲಿಗೆ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಸ್ ಅವಶ್ಯಕತೆ ಅಥವಾ ಅದರ ಬೇಸ್ ಮೇಲೆ ನೀವು ಮಾಡ್ಬೋದು. ವೆಜಿಟೇಬಲ್ಸ್ ಮತ್ತು ವೆಜಿಟೇಬಲ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇದೆರಡು ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ನೀವು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಮಾಡ್ತಾ ಇದ್ದೀರಾ ಅಂದರೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಮೂವ್ ಆಗಬೇಕಾಗತ್ತೆ ನೀವು. ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಸೊ ಸಮ್ ಪ್ಲಸ್ ಆಲ್ ಸಮ್ ಆಯ್ತು ಅಂದರೆ ಸಮ್ ಫ್ರೂಟ್ಸ್ ಆರ್ ಗ್ರೀನ್ ಅಂತ ಮಾಡ್ಬೋದು ನೀವು. ಯಾವುದೇ ಕಾರಣಕ್ಕೂ ಆಲ್ ಗ್ರೀನ್ ಆರ್ ಫ್ರೂಟ್ಸ್ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಇಲ್ಲಿ ಸಮ್ ಫ್ರೂಟ್ಸ್ ಆರ್ ಗ್ರೀನ್ ಅಂತ ಇದ್ರೆ ಕರೆಕ್ಟು, ಸಮ್ ಗ್ರೀನ್ ಆರ್ ಫ್ರೂಟ್ಸ್ ಅಂತ ಇದ್ರು ಕರೆಕ್ಟು, ಸಮ್ ಫ್ರೂಟ್ಸ್ ಆರ್ ಗ್ರೀನ್ ಅಂತ ಇದ್ರು ಕರೆಕ್ಟು. ಬಟ್ ಸಮ್ ಇಲ್ಲ, ಇಲ್ಲಿ ವರ್ಡ್ ಇರುವಂಥದ್ದು ಆಲ್ ಅಂತ ಇದೆ. ಹಾಗಾಗಿ ಫಸ್ಟ್ ಒನ್ ಫಾಲೋ ಆಗಲ್ಲ. ಸೆಕೆಂಡ್ ಒನ್ನಿಗೆ ಬನ್ನಿ. ಸಮ್ ಫ್ರೂಟ್ಸ್ ಆರ್ ನಾಟ್ ಆ್ಯಪಲ್ ಅಂತ ಇದೆ.
ಸೊ ಸಮ್ ಫ್ರೂಟ್ಸ್ ಆರ್ ನಾಟ್ ಆ್ಯಪಲ್ ಅಂದರೆ ನಿಮಗೆ ಯಾವ ಸ್ಟೇಟ್ಮೆಂಟ್ಸಿಂದ ಆನ್ಸರ್ ಮಾಡ್ಬೋದು ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಟೇಟ್ಮೆಂಟಿಗೆ ಬಂದರೆ ಫ್ರೂಟ್ಸ್ ಮತ್ತು ಆ್ಯಪಲ್ ನಡುವೆ ರಿಲೇಷನ್ಶಿಪ್ ಬೇಕು. ಫ್ರೂಟ್ಸ್ ಇಲ್ಲಿದೆ, ಆ್ಯಪಲ್ ಇಲ್ಲಿದೆ, ಇದೆರಡಕ್ಕೂ ನೀವು ರಿಲೇಷನ್ಶಿಪ್ ಮಾಡ್ಕೊಳ್ಬೇಕು. ವೆಜಿಟೇಬಲ್ಸು ಕ್ಯಾನ್ಸಲ್ ಮಾಡಿದ್ರಿ, ರೈಟ್ ಸೈಡ್ ಡಯಾಗ್ನಲ್ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ನೀವು. ಹಾಗಾದರೆ ನಿಮ್ಮ ಮೂಮೆಂಟ್ ಟಾಪ್ ಟು ಬಾಟಮ್ ಆಗಿರಬೇಕು. ನೋ ಪ್ಲಸ್ ಸಮ್ ಆಗುತ್ತೆ. ಸೊ ನೋ ಪ್ಲಸ್ ಸಮ್ ಅಂದರೆ ಸಮ್ ನಾಟ್ ರಿವರ್ಸ್ಡ್ ಅಂತ ಅರ್ಥ. ನೀವೇನು ಮೂಮೆಂಟ್ ಆಗಿದ್ದೀರೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಕನ್ಕ್ಲೂಷನನ್ನು ಡ್ರಾ ಮಾಡಿ. ಅಂದರೆ ನೀವು ನೋ ಇಂದ ಸಮ್ಮಿಗೆ ಮೂವ್ ಆಗಿದ್ದೀರಾ. ಸಮ್ ಆ್ಯಪಲ್ ಆರ್ ನಾಟ್ ಫ್ರೂಟ್ಸ್ ಅಂತ ಮಾಡಬೇಡಿ, ಸಮ್ ಫ್ರೂಟ್ಸ್ ಆರ್ ನಾಟ್ ಆ್ಯಪಲ್ ಅಂತ ಮಾಡಿದರೆ ಅದು ನಿಮ್ಮ ಸಮ್ ನಾಟ್ ರಿವರ್ಸ್ಡ್ ಆನ್ಸರ್ ಆಗಿರುತ್ತೆ. ಸಮ್ ಫ್ರೂಟ್ಸ್ ಆರ್ ನಾಟ್ ಆ್ಯಪಲ್, ಸಮ್ ಫ್ರೂಟ್ಸ್ ಆರ್ ನಾಟ್ ಆ್ಯಪಲ್. ಸೊ ಹಾಗಾದರೆ ಸೆಕೆಂಡ್ ಒನ್ ಫಾಲೋ ಆಗುತ್ತೆ. ನಿಮಗೆ ನೆನಪಿರಲಿ ಆಸ್ಪಿರೆಂಟ್ಸ್, ಸಮ್ ನಾಟ್ ಮತ್ತು ಸಮ್ ನಾಟ್ ರಿವರ್ಸ್ಗೆ ಡಿಫ್ರೆನ್ಸ್ ಏನು ಅಂದರೆ ನೀವು ಯಾವ ರೀತಿ ಮೂವ್ ಆಗಿರ್ತೀರೋ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಪಿಂದ ಡೌನ್ವರ್ಡಿಗೆ ಮೂವ್ ಆಗಿರೋ ಅಥವಾ ಟಾಪಿಂದ ಬಾಟಮಿಗೆ ಮೂವ್ ಆಗಿದ್ದೀರಾ, ಇದೇ ರೀತಿ ಕನ್ಕ್ಲೂಷನ್ ಡ್ರಾ ಮಾಡಿದರೆ ಅದು ಸಮ್ ನಾಟ್. ಸಮ್ ಆ್ಯಪಲ್ ಆರ್ ನಾಟ್ ಫ್ರೂಟ್ಸ್ ಅಂತ ಮಾಡಿದರೆ ಅದು ಸಮ್ ನಾಟ್ ಆಗುತ್ತೆ. ಅದೇ ನೀವು ಸಮ್ ಫ್ರೂಟ್ಸ್ ಆರ್ ನಾಟ್ ಆ್ಯಪಲ್ ಅಂತ ಮಾಡಿದರೆ ಅದು ಸಮ್ ನಾಟ್ ರಿವರ್ಸ್ ಆಗುತ್ತೆ. ಸೊ ನಿಮಗೆ ಗೊತ್ತಿದೆ ಫಾರ್ಮುಲಾ, ನೋ ಪ್ಲಸ್ ಸಮ್ ಬಂತು ಅಂದರೆ ಅದು ಸಮ್ ನಾಟ್ ರಿವರ್ಸೇ. ನೀವು ಇಲ್ಲಿಂದನೇ ಕನ್ಕ್ಲೂಷನ್ ಡ್ರಾ ಮಾಡ್ಕೋಬೇಕು. ಸಮ್ ಪ್ಲಸ್ ನೋ ಬಂದರೆ ಮಾತ್ರ ಸಮ್ ನಾಟ್ ಆಗಿರುತ್ತೆ. ಹಾಗಾಗಿ ಕನ್ಕ್ಲೂಷನ್ ಸೆಕೆಂಡ್ ಒನ್ ಫಾಲೋ ಆಗ್ತಾ ಇದೆ, ಫಸ್ಟ್ ಒನ್ ರಾಂಗ್ ಆಗ್ತಾ ಇದೆ. ಅಂದರೆ ನಿಮ್ಮ ಆಪ್ಷನ್ ಬಿ ಆನ್ಸರ್ ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಒನ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನೀವು ಸಾಕಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ 100% ಸಿಲಾಗಿಸಮ್ಸ್ ಅನ್ನೋದು ನಿಮಗೊಂದು ಈಸಿಯೆಸ್ಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂಥ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಆ ಮೆಟೀರಿಯಲ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅಥವಾ ನಿಮ್ಮ ಎಫರ್ಟನ್ನು ಇನ್ಕ್ರೀಸ್ ಮಾಡ್ತಾ ಹೋದಲ್ಲಿ 100% ಮುಂಬರುವಂತಹ ಎಕ್ಸಾಮ್ಗಳನ್ನು ನೀವು ಕ್ರ್ಯಾಕ್ ಮಾಡ್ತೀರಾ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೀವು ಡೇ ಬೈ ಡೇ ನಿಮ್ಮ ಎಫರ್ಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಅಥವಾ ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಿ. ಸೊ ಹೊಸ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ 100% ನೀವು ಮುಂಬರುವಂತಹ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.